ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾವು ರಾಜಕೀಯ ಪಕ್ಷದಲ್ಲಿ ಇದ್ದೀವಿ, ನಮ್ಮ ರಾಜಕೀಯ ಪಕ್ಷ ಅಥವಾ ಅವ್ರ ರಾಜಕೀಯ ಪಕ್ಷ ಅಂತ ಹೇಳ್ಕೊಂಡೋಗೋ ವಿಷಯ ಅಲ್ಲ ಇದು. ಇದು ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ, ಸಮಸ್ತ ರಾಜಕೀಯ ಪಕ್ಷಗಳಿಗೆ ಬೇಕಾದಂಥ ವಿಚಾರವೇ ಹೊರತು ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ಇಲ್ಲಿ ಒಗ್ಗಟ್ಟಾಗಿರ್ಬೇಕು. ಅಲ್ಲ, ನಾನು ಹೇಳ್ತೀನಿ, ಈಗ 1892ರಲ್ಲಿ ಅಲ್ವಾ ಸಾಹೇಬರಾಗಿದ್ದು ಮದ್ರಾಸ್ ಪ್ರೆಸಿಡೆಂಟ್ದು ಇದು ಕಾನೂನು ಆವಾಗಿದ್ದು. 100 ವರ್ಷಗಳಿಂದ ಆದಂಥದ್ದು 1990ರಲ್ಲೇನೋ ಇದು ತಿರ್ಗಾ ಮತ್ತೆ CWRA CWMA ಆಗಿದ್ದು. ತದನಂತರದಲ್ಲಿ ಡಿಸ್ಟ್ರೆಸ್ ಕಮಿಟಿ ಅಂತ ಒಂದು ಆಯಿತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಿರ್ಗಲ್ಲೇ ಯಾರೂ ಸರೋಗ್ಲಿಲ್ಲ ಅಂತ ನಾವು ಸುಪ್ರೀಂ ಕೋರ್ಟ್ ಹಳೆ ಗಂಡಿನ ಪಾದವೆ ಗತಿ ಅಂತ ತಿರ್ಗಿ ಅಲ್ಲೇ ಹೋಗಿ ನಿಲ್ಕೋಬೇಕು. ಇದು ಆವತ್ತಿಂದನೂ ನಡ್ಕೊಂಡು ಬಂದಿದೆ, ಇವತ್ತು ನಡ್ಕೊಂಡು ಹೋಗುತ್ತೆ. ಅಲ್ಲೇ ಸಾರ್ವಜನಿಕರಲ್ಲಿ ಒಂದು ಸಮಸ್ಯೆ ಬಂದ್ಬಿಡುತ್ತೆ, ಆ ಸಂಶಯ ಬರುತ್ತೆ. ಏನಪ್ಪ ಪ್ರತಿ ಸತಿ ನೀವು ರಾಜಕೀಯ ಕೊಡ್ತೀವಿ, ಅಧಿಕಾರ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಯಾವುದಾದ್ರೂ ಒಂದು ವಿಷಯವನ್ನು ಯಾವುದೇ ರಾಜಕೀಯ ಪಕ್ಷವಾಗಲಿ ಸಾರ್ವಜನಿಕರ ಪರವಾಗಿ ಯಾಕೆ ತಗೊಳ್ತಿಲ್ಲ ಅಂತ ಒಂದು ಸಂಶಯ ಬರುತ್ತೆ. ಅದನ್ನೇ ಬೊಮ್ಮಾಯಿನವರು ಮಾಡಿದ್ದಂಥ ಸಂದರ್ಭದಲ್ಲಿ, ಅವರು ನೀರಾವರಿ ತಜ್ಞರು, ಈಗಿರತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ನೀರಾವರಿ ತಜ್ಞರು, ಅವರು ಅದಕ್ಕೆ ಖಾತೆ ನಿರ್ವಹಿಸಿದ್ದಾರೆ. ಆವಾಗ ಅವ್ರು ಏನಾಗಿದ್ರು, ಇವರು ನೀರು ಬಿಡುವಂಥ ಸಂದರ್ಭದಲ್ಲೆಲ್ಲ ನಾವು ಹೋಗಿ ಮಾರುವೇಷದಲ್ಲಿ ಅಲ್ಲಿ ಎಷ್ಟೆಷ್ಟು ನೀರಿದೆ, ಕೆಲವರಿಗೆ ದುರಾಸೆ ಜಾಸ್ತಿ. ನಮಗೆ ನಮ್ಮ ಹೊಟ್ಟೆ ತುಂಬಿದ್ರೆ ಸಾಕು ಅಂತಂದರೆ ಅವ್ರ ಮರಿ ಮಕ್ಕಳಿಗೂ ಇಟ್ಕೊಳ್ಬೇಕು ಅಂತ ಆಸೆ. ತಮಿಳ್ನಾಡವ್ರಿಗೆ ಏನಪ್ಪ ಅಂತಂದರೆ ನಾವು ಕಾಲು ಕೆರ್ಕೊಂಡು ಜಗಳಿಗೆ ಬಿದ್ದರೆ ಮಾತ್ರ ರಾಜಕೀಯದಲ್ಲಿ ಇದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. ಅವ್ರದ್ದು ಅದು ಕುಚಿ ಅಷ್ಟೇ, ಕಪಿ ಬುದ್ಧಿ ಇದು. ಅದು ಜಯಲಲಿತಾ ಕಾಲದಿಂದನೂ ಕೂಡ ಇತ್ತು. ಕಳೆದ ಬಾರಿ ಸರ್ ಕಾವೇರಿ ಬೇಸಿನ್ನು ಇಟ್ ಇಸ್ ನಾಟ್ ಎ ಇಂಡಸ್ಟ್ರಿ. ಓವರ್ ಟೈಮ್ ಮಾಡಿ ನೀರು ಉತ್ಪಾದನೆ ಮಾಡೋಕ್ಕೆ ಇಂಡಸ್ಟ್ರಿ ಅಲ್ಲ, ಅದು ಪ್ರಕೃತಿ ಆಧಾರಿತವಾದಂಥ ಇದು ಒಂದು ಕಾವೇರಿ ನದಿ. ಅದು ಎಲ್ಲರನ್ನು ಸಾಕಕ್ಕೆ ಹೊರಟಿರೋದು. ಅದು ಎಲ್ಲೆಲ್ಲಿ ಹರಿಯುತ್ತೋ ಅದೆಲ್ಲವನ್ನೂ ಕೂಡ ಸಮೃದ್ಧಿಯಿಂದ ಇಟ್ಟಿದೆ. ಕುಡಿಯೋ ನೀರಿನ ಜನತೆ ಎಲ್ಲರ ದಾಹವನ್ನು ತೀರಿಸಿದೆ. ಇವ್ರು ಹಂಗಲ್ಲ, ಇವ್ರಿಗೆ ಇವಾಗ ಸ್ಟಾರ್ಟ್ ಆಗತ್ತೆ. ಇವ್ರು ಸಾಹೇಬ್ರು ಹೇಳಿದ್ರು, ನಮ್ದು ಮುಂಗಾರು ಆಧಾರಿತವಾದಂಥ ಮಳೆ ಡ್ಯಾಮ್ಗಳು ಬಿಟ್ಟ ಮೇಲೆ ವಾಪಸ್ ಬರಲ್ಲ. ಅವ್ರಿಗೆ ಇವಾಗ ಸ್ಟಾರ್ಟ್ ಆಗತ್ತೆ ಹಿಂಗಾರು. ಸಿಕ್ಕಾಬಿಟ್ಟು ನೀರು ಬರುತ್ತೆ. ಕಳೆದ ಬಾರಿ 300 TMC ನೀರು ಬಿಟ್ರು. ಎಲ್ಲಿ ಇಟ್ಕೊಂಡಿದ್ದೀರಾ ನೀವು? ಆಯ್ತು, ಈ ನೀರುಗಳನ್ನ ಇಟ್ಟುಕೊಂಡು ಡ್ಯಾಮ್ಗಳನ್ನ ಕಟ್ಟು ರಾಜ್ಯದ ಪರಸ್ಪರ ಸಹಕಾರಕ್ಕೇನಾದ್ರೂ ಸಹಕಾರ ಕೊಟ್ಟಿದ್ರ? ಬರೀ ಕೊಡ್ಲಿಲ್ಲ. ಸಾಹೇಬ್ರು ಇನ್ನೊಂದು ಮಾತು ಹೇಳಿದ್ರು, ನೀರು ನೀವು ತುಂಬಿದೆ, ಇವ್ರ ಕಣ್ಣು ಕೂಗ್ತದೆ ಅಂತೇಳಿ. ನಮ್ಮ ಮೇಲೆ ನೀರಿತ್ತಲ್ಲ ನೀವು ಬಿಡೋದು. ಹೌದು, ಸ್ವಲ್ಪನೂ ತಲೆ ಇಲ್ಲ. ಆಮೇಲೆ ಇನ್ನೊಂದು CWA CMA ಏನಾಗಿದೆ ಅಂದರೆ ಅವ್ರಿಗೆ ಅದೇನು ನಾನು ಹೇಳಬಾರ್ದು, ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಏನಿದೆಯೋ ಗೊತ್ತಿಲ್ಲ. ಒಂದು ರಾಜ್ಯದ ಜನಗಳ ಭಾವನೆಯನ್ನು ಗೌರವಿಸಿ ಒಂದು ರೀತಿಯಲ್ಲಿ ಹೋಗ್ಬೇಕು. ಸರ್, ಇನ್ನು 8 ತಿಂಗಳು ಮಳೆ ಇಲ್ಲ, ನಮಗೆ ಇನ್ನೊಂದು 1 ತಿಂಗಳು ಮಳೆ ಬರಲಿಲ್ಲ ಅಂದರೆ ಈಗ ಅವ್ರಿಗೆ. ಆಮೇಲೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನಮಗೆ ಕಬಿನಿ ಒಂದೇ, ಹೌದು, ಕಬಿನಿ ಮತ್ತೆ ಇನ್ನೊಂದು ಹೇಮಾವತಿ, ಕಾವೇರಿ ಬೇಸಿನ್ ಬರೋವಂಥದ್ದು, ಹಾರಂಗಿ ಬರಲ್ಲ. ಯಾಕೆ ಸರ್ ಇದಿಷ್ಟೆಲ್ಲ ತಿಳ್ಕೊಂಡು ಯಾರೇನು ದಡ್ರವ್ರ ಸರ್? ಇದನ್ನೇನು ಈಗ ಹಾವು ಸಾಯಬಾರ್ದು, ಈ ಕಡೆ ಕೋಲು ಮುರಿಯಬಾರ್ದು ಅನ್ನೋ ರೀತಿಯಲ್ಲಿ ಏನಾದರೂ ಸುಪ್ರೀಂ ಕೋರ್ಟ್ ಇದೆಯಾ, CWMA ಇದೆಯಾ, CWRA ಇದೆಯಾ? ಆಮೇಲೆ ಕಾಂಗ್ರೆಸ್ ಸರ್ಕಾರದ ಇವರು ಕೂಡ ಅಷ್ಟೇನೆ, ಇವತ್ತಿನ ದಿವಸ ಅವ್ರ ಸರ್ಕಾರದಲ್ಲಿ ಕೂಡ ಜಾಳು ಬಟ್ಟೆ ಆಗಿಬಿಟ್ಟಿದೆ ಸರ್. ಜಾಳು ಬಟ್ಟೆ ಆಗಿದ್ದಾರೆ ಅಂತ ಅದ್ರಲ್ಲಿ ಹೋಗಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ. ಕಪ್ಪೆ ಚಿಪ್ಪು ಸಿಕ್ಕಲ್ಲ, ಮೀನು ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಅವ್ರ ನೆಟ್ ಬಲನೇ ಸರಿ ಇಲ್ಲ. ಎಸ್ ಸರ್, ಬರ್ತೀನಿ. ರಾಜಾರಾವ್ ಸರ್, ಈಗ ಒಂದು ರಾಜ್ಯದ ಜನರಿಗೆ ಒಂದು ಸ್ಪಷ್ಟನೆ ಬೇಕು. ಏನಪ್ಪ ಅಂತ ಅಂದರೆ, ಈಗ ಎಷ್ಟು ನೀರಿದೆ ನಮ್ಮ ಡ್ಯಾಮ್ನಲ್ಲಿ, ಜೊತೆಗೆ ನಮ್ಮ ಮುಂದಿನ ಮೇವರೆಗೂ ನಮಗೆ ಮಳೆ ಆಗಿಲ್ಲ ಅಂದರೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ. ಸೊ ನೀವು ಹೇಳ್ದಂಗೆ ಸರ್, 8 ತಿಂಗಳು ನಾವು ಕಾಯಬೇಕು ಮಳೆಗೋಸ್ಕರ. ಸೊ ನಾವು ಹೆಂಗೆ ಮ್ಯಾನೇಜ್ ಮಾಡಬಹುದು? ಈಗೇನಾದರೂ ಅಫ್ಕೋರ್ಸ್ ಈಗ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ನೀವು CWMA ಆದೇಶವನ್ನು ಪಾಲಿಸಿ ಬನ್ನಿ ಮೊದಲು ಅಂತ ಹೇಳ್ತಾರೆ. ನೀರು ಬಿಡಲೇಬೇಕಾಗುತ್ತೆ ನಾವು. ಸೊ ಹಂಗಾಗಿ 15 TMC ನಾವು ನೀರು ಬಿಟ್ಟುಬಿಟ್ರೆ ನಮಗೆ ಮುಂದಿನ ದಿನಗಳಲ್ಲಿ ಎಷ್ಟು ಕಷ್ಟ ಆಗ್ಬೋದು? ಇದಕ್ಕೆ ನಾವು ಸುಪ್ರೀಂ ಕೋರ್ಟಲ್ಲಿ ಹೋದರೂ ಮೊದಲನೇ ಕ್ವಶನ್ ಸುಪ್ರೀಂ ಕೋರ್ಟ್ಗೆ ಏನು ಕೇಳಬೇಕು ಅಂದರೆ, ಸ್ವಾಮಿ ನೀವು ತಮಿಳ್ನಾಡಿಗೆ 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡಿ ಅಂತ ನೀವು ಹೇಳಿದ್ದೀರಾ, ಅದು ಮಾಡಿದ್ದಾರಾ ಅಂತ ಕೇಳಿ. ಎಕ್ಸಾಕ್ಟ್ಲಿ, ಎಸ್. ಅದು ಮಾಡಿಲ್ಲ ಅಂದರೆ CWMA ಯಾಕೆ ಸುಮ್ಮನೆ ಇದೆ? ಅವ್ರಿಗೇನು ನಿಮ್ಮ ಆದೇಶನ ಪಾಲಿಸಲಿಕ್ಕೆ ಇದನ್ನು ಸ್ಥಾಪನೆ ಮಾಡಿರೋದು CWMA CWRC. ಮೊದಲನೇ ಕ್ವಶನ್ನು, ಆ ನೀರು 10 TMC ನಿಮ್ಮಲ್ಲೇ ಇದೆ ಗ್ರೌಂಡ್ ವಾಟರು, ಯಾಕೆ ಯೂಸ್ ಮಾಡಿಲ್ಲ? ಅದಕ್ಕೆ ದಾಖಲೆ ಕೊಡಿ ಯೂಸ್ ಮಾಡಿದ್ದಕ್ಕೆ. ಮೊದಲನೇ ಕ್ವಶನ್. ಎರಡನೇ ಕ್ವಶನ್ನು,
10ನೇ ತಾರೀಕು ಆಗಸ್ಟು ಇದು ಸ್ಟೇಟ್ಮೆಂಟು ಎಲ್ಲ ರಾಜ್ಯಗಳಲ್ಲೂ ಇರ್ತದೆ. ಇದರಲ್ಲಿ 48 TMC ನೀರು ಈಗಾಗಲೇ ಇದೆ. ಮೆಟ್ಟೂರು ಮತ್ತು ಭವಾನಿ ಇವೆರಡಲ್ಲೂ 48.74 10ನೇ ತಾರೀಕಿಗೆ ಇದೆ. ಈ ನೀರು ಯಾಕೆ ಉಪಯೋಗಿಸ್ತಾ ಇಲ್ಲ ಹಾಗಾದ್ರೆ? ಹೌದು, ಏನು ನಿಮ್ಮ ಬೆಳೆ ಏನು ಒಣಗೋಗ್ತಾ ಇದೆಯಾ ನೀರಿಲ್ಲದೆ? 10 TMC ಗ್ರೌಂಡ್ ವಾಟರು, 48 TMC ನಿಮ್ಮ ರಿಸರ್ವರಲ್ಲೇ ಇದೆ, 58 TMC ನೀರಿದೆ. ಈಗ ನೀರು ಅರ್ಜೆಂಟಾಗಿ ಯಾಕೆ ಬೇಕು? ಇದು ಮೇಲಿನ ರಾಜ್ಯದಲ್ಲಿದೆ, ಯಾವಾಗ ಬೇಕಾದರೂ ಬಿಟ್ಟರು ನಿಮ್ಗೆ ಬರುತ್ತೆ. ಇದು ವಾದದ ಸಾಹೇಬ್ರೆ, ಸೆಕೆಂಡ್ ನಿಮ್ಮನ್ನ ನಾನು ಕೇಳಿ, ಇದು ವಾದದಲ್ಲಾದ ವಿಫಲವ ಅಥವಾ ಅವ್ರು ಅರ್ಥ ಮಾಡಿಕೊಳ್ಳದ ವೈಫಲ್ಯವ? ಸರ್, ಇದು ಹೇಗೆ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಿಲ್ಲ. ನೀವು ಹೇಳ್ಬೇಕು, ಯಾಕೆಂದ್ರೆ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಈ ಡಿಬೇಟು. ಯಾಕೆಂದ್ರೆ ಇದರಲ್ಲಿ ರಾಜ್ಯ ಸರ್ಕಾರದ ವಿಫಲವೋ ಅಥವಾ ನ್ಯಾಯವಾದಿಗಳ ವಿಫಲವೋ ಅಥವಾ CMAW ವಿಫಲವೋ? ಯಾಕೆ ವೈಫಲ್ಯವೋ? ಮ್ಯಾನೇಜ್ ಮಾಡೋದ್ರಲ್ಲಿ ಇದಕ್ಕೆ ನಮ್ಗೆ ಸಿಗ್ಬೇಕಾದ್ರೆ ನಿನ್ನೆ ಮೀಟಿಂಗ್ ಏನಾಗಿತ್ತು ಅದು ಪ್ರೊಸೀಡಿಂಗ್ ಸಿಕ್ಕರೆ ನಮ್ಮವ್ರು ಏನು ಹೇಳಿದ್ರು, ಅಲ್ಲಿ ಏನು ಅರ್ಥ ಮಾಡಿಕೊಂಡು ಈ ಪಾಯಿಂಟ್ಗಳೆಲ್ಲ ಹೇಳಿದ್ದಲ್ಲ ಇಲ್ಲ ಅಂಬುದು ಗೊತ್ತಾಗುತ್ತೆ. ಪ್ರೊಸೀಡಿಂಗ್ಸು ನಮ್ಮಲ್ಲಿ ಕೈಯಲ್ಲಿಲ್ಲ. ನಮ್ಮಲ್ಲಿ ಇದ್ದಿದ್ದೇನು ಅಂದ್ರೆ ಅವರು CWRC ಏನು ಹೇಳಿದ್ರು ಅದನ್ನ ಇವರು ಪ್ರತಿಪಾದಿಸಿದ್ರು ಅಂತ ಬಿಡು ಅಂತ ಹೇಳ್ಬಿಟ್ಟು. ಒಂದೇ ನಿಮಿಷ, ಒಂದು ಬ್ರೇಕ್ನ ಸಮಯ ಹತ್ರ ಬರ್ತೀನಿ. ವೀಕ್ಷಕರೇ, ಈ ವಿಚಾರ ಇದೆಯಲ್ಲ, ಈಗ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಸರಿಯಾದಂಥ ಮಳೆ ಆಗಿಲ್ಲ. ಪುಣ್ಯಕ್ಕೆ ಕೇರಳ ಮತ್ತು ಕೊಡಗು ಭಾಗದಲ್ಲಿ ಮಳೆ ಆಯಿತು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ನೀರು ನಿಂತ್ಕೊಂಡಿದೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನು ಭಾಳ ಕಷ್ಟ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಆಗಬಹುದು ನೀರು ಬಿಟ್ಟಿದ್ದೇ ಆದರೆ